ಕತೆ ಕಾದಂಬರಿಗಳ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿರುವ, ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿರುವ ಮಹಾನ್ ಚೇತನಗಳಿಗೆ ಕೆಆರ್ಪುರದ ತಾಲೂಕು ಕಚೇರಿಯ ಮೂಲೆಯಲ್ಲಿ ಎಸೆಯುವ ಮೂಲಕ ಅಗೌರವ ತೋರಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿದೆ. ಬೆಂಗಳೂರು ನಗರದ ಕೂಗಳತೆ ದೂರದಲ್ಲಿರುವ ಕೆಆರ್ಪುರದ ಬೆಂಗಳೂರು ಪೂರ್ವ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಇಂಥದ್ದೊಂದು ಅಚಾತುರ್ಯಕ್ಕೆ ಕಾರಣವಾಗಿದೆ. ನಾಡಿನ ಹೆಮ್ಮೆಯ ಕವಿವರ್ಯರು, ರಾಷ್ಟ್ರ ಕವಿಗಳಾಗಿ ಹೆಸರಾದ ಕುವೆಂಪು, ದಾರಾ ಬೇಂದ್ರೆ, ಅನಕೃ, ಮಾಸ್ತಿ, ವೆಂಕಟೇಶ ಅಯ್ಯಂಗರ್, ಶಿವರಾಮ ಕಾರಂತ, ಚಂದ್ರಶೇಖರ ಕಂಬಾರ, ಗಿರೀಶ್ ಕಾರ್ನಾಡ್ ಸೇರಿದಂತೆ ಮಹಾನ್ ಚೇತನಗಳ ಭಾವಚಿತ್ರಗಳನ್ನ ಕಸ ಹಾಕುವ ಮೂಲೆಯಲ್ಲಿ ಎಸೆದಿದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಇದು ಯಾರೋ ಅನಕ್ಷರಸ್ಥರೋ ಅನಾಗರಿಕರು ಮಾಡಿರುವ ಕೆಲಸವಲ್ಲ. ಬದಲಾಗಿ ಸರ್ಕಾರಿ ಅಧಿಕಾರಿಗಳೇ ಕೆಲಸ ಮಾಡುವ ಕಚೇರಿ ಸಾಲದ್ದಕ್ಕೆ ನೂರಾರು ಜನ ಪ್ರತಿನಿತ್ಯ ತಮ್ಮ ಕೆಲಸಗಳಾಗಿ ಈ ಕಚೇರಿಗೆ ಬರಲೇಬೇಕು. ಮೆಟ್ಟಿಲುಗಳ ಕೆಳಗೆ ಭಾವಚಿತ್ರಗಳನ್ನ ಎಸೆದಿರುವುದರಿಂದ ಸಾರ್ವಜನಿಕರ ಕಾಲ ಕೆಳಗೆ ಬಿದ್ದು ಅವುಗಳ ಮೇಲೆ ಓಡಾಡುವಂತಾಗಿದೆ. ಇದು ತಿಳಿಯದೆ ಮಾಡಿರುವ ತಪ್ಪಲ್ಲ, ತಿಳಿದೇ ಮಾಡಿರುವ ತಪ್ಪಿಗೆ ಕಠಿಣ ಶಿಕ್ಷೆಯಾಗಲೇಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕತೆ ಕಾದಂಬರಿಗಳನ್ನ ವಿಶ್ವ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟು ಧೀಮಂತರಿಗೆ ಈ ರೀತಿಯ ಅಗೌರವ ತೋರಿಸಿರುವುದು ನಿಜಕ್ಕೂ ಖಂಡನೀಯ. ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ನಮ್ಮ ಒತ್ತಾಯವಾಗಿದೆ. ನಮಸ್ಕಾರ ಬಂಧುಗಳೇ, ಇವತ್ತು ಏನಾಗಿದೆ ಅಂದರೆ ಬೆಂಗಳೂರು ಪೂರ್ವ ತಾಲೂಕು ಕಚೇರಿಯಲ್ಲಿ ಮಹಾನ್ ವ್ಯಕ್ತಿಗಳಾದಂಥ ರಾಷ್ಟ್ರಕವಿ ಕುವೆಂಪು ಅವ್ರ ಫೋಟೋ ಆಗಿರ್ಬೋದು, ಮತ್ತು ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಮತ್ತು ರಾಷ್ಟ್ರಕವಿಗಳು ಅವ್ರ ಫೋಟೋಗಳನ್ನ ತಾಲೂಕು ಆಫೀಸಲ್ಲಿ ಮೂಲೆಯಲ್ಲಿ ಮೆಟ್ಲು ಕೆಳಗೆ ಹಾಕ್ಬಿಟ್ಟು ಅವ್ರಿಗೆ ಅಪಮಾನ ಮಾಡಿದ್ದಾರೆ. ಅದು 2 ವರ್ಷದಿಂದ ಅಲ್ಲೇ ಇತ್ತು. ನಾವು ನೋಡಿ ಬೇಜಾರಾಗಿ ಸುಮಾರು ಜನಕ್ಕೆ ಹೇಳಿದ್ರಿ ಅದು ತೆಗೀರಿ ಫಸ್ಟು ಅಂತೇಳ್ಬಿಟ್ಟು, ಯಾರೂ ತೆಗ್ದಿದ್ದಿಲ್ಲ. ಆದ್ದರಿಂದ ನಾವು ನಿನ್ನೆ ನಮ್ಮ PTV ನ್ಯೂಸ್ ಕನ್ನಡ ಕಡೆಯಿಂದ ಅದನ್ನು ತೆಗೆಸಿ ಕ್ಲಿಯರ್ ಮಾಡಿಸಿ ಅದನ್ನು ಇವಾಗ ಭದ್ರವಾಗಿ ಇಕ್ಕಂಗೆ ಮಾಡಿದ್ದೀರಿ. ಇವರಿಗೆ ನಾಚಿಕೆ ಆಗಬೇಕು. ಕನ್ನಡಿಗರು ಅಂದರೆ ಏನು ಅಂದ್ಕೊಂಡಿದ್ದಾರೆ, ಅದರಲ್ಲೂ ಅವರು ರಾಷ್ಟ್ರಕವಿ ಕುವೆಂಪು ಅವರು ನಿತ್ಯ ಪೂಜೆ ಮಾಡೋವಂಥ ಮಹಾನ್ ವ್ಯಕ್ತಿ ಅವ್ರ ಫೋಟೋಗೆ ಅವಮಾನ ಮಾಡಿರೋದಕ್ಕೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ. ನಮಸ್ಕಾರ ಕರ್ನಾಟಕ ಜನತೆಗಳಿಗೆ. ಇವತ್ತು ಏನು ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಕಚೇರಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಬಂದರೆ ಮಾತ್ರ ನಮ್ಮ ರಾಷ್ಟ್ರಕವಿ ಕುವೆಂಪುರು, ದಾರಾ ಬೇಂದ್ರವರು, ಗಿರೀಶ್ ಕಾರ್ನಾಡವರು, ವೆಂಕಟೇಶ ಅಯ್ಯಂಗಾರ್ ಭಾವಚಿತ್ರಗಳು ಅವ್ರನ್ನೆಲ್ಲ ನೆನಪಾಗೋದು. ಅದಾದ ಮೇಲೆ ಪೂಜೆ ಎಲ್ಲ ಆದಮೇಲೆ ಅವ್ರು ಓಡಾಡುವಾಗ ಚಪ್ಪಲಿ ಕಾಲದಲ್ಲಿ ಕೆರಡೆ ಬಿಟ್ಟು ಪೂಜೆ ಮಾಡೋ ಥರ ಅದನ್ನ ಎತ್ತಿ ಬಿಸಾಕ್ತಾ ಇದ್ದಾರೆ. ಏನು ಹೇಳಿದ್ರು, ನಮ್ಮ ಕುವೆಂಪು ಹೇಳಿದ್ದಾರೆ ಎಲ್ಲರೂ ಎಂಥದಿರು ಕನ್ನಡವಾಗಿರೋ ಅಂತ ಹೇಳ್ತಾರಲ್ಲ. ಆದರೆ ಇವಾಗ ಏನು ಹೇಳ್ತಾರೆ, ಇಲ್ಲಿ ನಮ್ಮ ತಾಲೂಕು ಆಫೀಸಲ್ಲಿ ಎಲ್ಲರೂ ಎಂಥದಿರು ಕುವೆಂಪು ಫೋಟೋ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಿ ಅಂತ ಆಗೋಗಿದೆ ನಮ್ಮ ತಾಲೂಕು ಕಚೇರಿಯಲ್ಲಿ. ಅವ್ರಿಗೊಂದು ಜ್ಞಾನಪೀಠ ಪ್ರಶಸ್ತಿ ಇದೆ, ರಾಷ್ಟ್ರಕವಿ ಕುವೆಂಪು ಇದೆ. ಚಿಕ್ಕ ಮಕ್ಕಳಿಂದ ಕನ್ನಡ ಪಾಠ್ಯ ಪುಸ್ತಕಗಳ ಎಲ್ಲ ಕವಿಗಳ ಚಿತ್ರಗಳಿದೆ. ಅವ್ರ ಬಗ್ಗೆ ತಿಳುವಳಿಕೆ ಇರೋದ್ರ ಬಗ್ಗೆ ಈ ಥರ ಯಾರೂ ಮಾಡಲ್ಲ. ದಯವಿಟ್ಟು ರಾಷ್ಟ್ರಕವಿ ಕುವೆಂಪು ಆಗಲಿ ಯಾರೇ ಒಬ್ಬ ಭಾವಚಿತ್ರಗಳು ಅವ್ರು ಮಾಡಿರುವಂಥ ನಮ್ಮ ಕನ್ನಡಕ್ಕಾಗಿ ನೆಲ ಜಲಕ್ಕಾಗಿ ದುಡ್ದಂಥ ಎಲ್ಲರ ಭಾವಚಿತ್ರನ ಗೌರವಿಸಬೇಕು ಅಂತ ಮೂಲೆ ಬಿಸಾಕಿ ಅವಾಗ ಅವಮಾನಗಳು ಮಾಡಬೇಡ್ರಿ ದಯವಿಟ್ಟು. ಇನ್ಮೇಲೆ ಈ ಥರ ಆಗಬಾರ್ದು. ಆದರೆ ಉಗ್ರವಾದ ಹೋರಾಟ ಸಂಬಂಧಪಟ್ಟ ತಹಶೀಲ್ದಾರ್ ಆಗಲಿ, ಗ್ರೇಡ್ 2 ಆಗಲಿ, ಯಾರು ತಾಲೂಕು ಕಚೇರಿಯಲ್ಲಿ ಯಾರು ಇರ್ತಾರೋ ಸಂಬಂಧಪಟ್ಟವ್ರು ಅವ್ರ ಮೇಲೆಲ್ಲ ನಾವು ಕಾನೂನು ಕ್ರಮ ತೊಗೊಂಡು ಧರಣಿ ಮಾಡ್ತೀವಿ. ಕನ್ನಡ ಪರ ಹೋರಾಟಗಾರನೆಲ್ಲ ಕರ್ಕೊಂಬಂದು ಆ ಭಾವಚಿತ್ರಗಳ ಫೋಟೋಗಳೆಲ್ಲ ತೋರಿಸಿ ಅವ್ರಿಗೆ ಎಂಥ ಅವಮಾನ ಮಾಡಿದ್ದಾರೆ ಅಂದ್ಬಿಟ್ಟು ನಾಳೆ ದಿವಸ ಅವ್ರಿಗೆ ಚಪ್ಪಲಿ ಹಾರ ಹಾಕೋದಕ್ಕೂ ನಾವು ತಯಾರಿದ್ದೀರಿ ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ ಸರ್. ವರದಿಗಾರರು ಪರಿಸರ ಮಂಜು, ಕ್ಯಾಮ್ರಾಮ್ಯಾನ್ ಭಾರತ್.